ಬೆಂಗಳೂರಲ್ಲಿ ಭರ್ಜರಿ ಪೂರ್ವ ಮುಂಗಾರು ಮಳೆ ನಂತರ ಈಗ ಮುಂಗಾರು ಪ್ರವೇಶವಾಗ್ತಿದೆ. ಪಕ್ಕದ ಕೇರಳದಲ್ಲಿ ಮುಂಗಾರು ಮಳೆ ಶುರುವಾಗಿದ್ದು ನಾಳೆ ಅಥವಾ ನಾಡಿದ್ರಿಂದ ಬೆಂಗಳೂರಲ್ಲೂ ಮುಂಗಾರು ಶುರುವಾಗುವ ಎಚ್ಚರಿಕೆ ಸಿಕ್ಕಿದೆ. ಇದರ ಬೆನ್ನಲ್ಲೇ ಪಾಲಿಕೆ ಅಲರ್ಟ್ ಆಗಿದೆ. ಜೂನ್ 2ರಿಂದ ಬೆಂಗಳೂರಲ್ಲಿ ಮುಂಗಾರು ಪ್ರವೇಶ. ಬಿರುಗಾಳಿ ಮಳೆ ಅಲರ್ಟ್, ಬಿಬಿಎಂಪಿ ಕಟ್ಟೆಚ್ಚರ. ಬೆಂಗಳೂರಲ್ಲಿ ಈ ಬಾರಿ ಉತ್ತಮ ರೀತಿಯಲ್ಲಿ ಪೂರ್ವ ಮುಂಗಾರು ಮಳೆಯಾಗಿದೆ. ಹೀಗಾಗಿ ಮುಂಗಾರು ಕೂಡ ತೀವ್ರ ರೀತಿಯಲ್ಲಿ ಮಳೆಯಾಗುವ ಎಚ್ಚರಿಕೆಯನ್ನ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿದೆ. ಸದ್ಯ ಕೇರಳದಲ್ಲಿ ಮುಂಗಾರು ಪ್ರವೇಶ ಕಂಡಿದ್ದು ಭಾರೀ ಮಳೆಯಾಗುತ್ತಿದೆ. ಜೂನ್ 2ರಿಂದ ಅಂದರೆ ನಾಳೆಯಿಂದ ಬೆಂಗಳೂರಲ್ಲೂ ಕೂಡ ಮಳೆಯಾಗುವ ಮುನ್ಸೂಚನೆ ಇದೆ. ಬೆಂಗಳೂರಿಗೆ ಮುಂದಿನ 5 ದಿನಗಳ ಕಾಲ ಮಳೆಯ ಅಲರ್ಟ್ ನೀಡಲಾಗಿದೆ. ಕೇರಳದಲ್ಲಿ ಇಂದು ನೈಋತ್ಯ ಮಾನ್ಸೂನು ಇದೇ ಮೇ 30ರಂದು ಪ್ರವೇಶವಾಗಿದೆ. ಸಾಮಾನ್ಯವಾಗಿ ಕೇರಳದಲ್ಲಿ ಜೂನ್ 1ರಂದು ಮಾನ್ಸೂನ್ ಪ್ರವೇಶವಾಗ್ತಿತ್ತು. ಆದರೆ ಈ ವರ್ಷ 2 ದಿವಸ ಮೊದಲ ಕೇರಳದಲ್ಲಿ ಮಾನ್ಸೂನ್ ಪ್ರವೇಶವಾಗಿದೆ. ಮುಂದೆ ಕರ್ನಾಟಕಕ್ಕೆ ಕೂಡ ಮಾನ್ಸೂನ್ ಬರುವ ಹೆಚ್ಚಿನ ಅನುಕೂಲಕರವಾದ ಹವಾಮಾನದ ಪರಿಸ್ಥಿತಿಗಳು ನಿರ್ಮಾಣವಾಗುವ ಸಾಧ್ಯತೆ ಇದೆ. ಸುಮಾರು ಜೂನ್ 2ರಂದು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಮಾನ್ಸೂನು ಪ್ರವೇಶವಾಗುವ ಹೆಚ್ಚಿನ ನಿರೀಕ್ಷೆ ಇದೆ. ಜೂನ್ ತಿಂಗಳಲ್ಲಿ ಸಾಮಾನ್ಯ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಈಗ ಎಲ್ಲಿನೋ ಕಂಡೀಷನ್ಸ್ ಎಲ್ಲ ನ್ಯೂಟ್ರಲಿ ಬಂದಿರೋದ್ರಿಂದ ನಾನು ಜೂನ್ನಲ್ಲಿ ಸಾಮಾನ್ಯವಾಗಿ ಮಳೆ ಆಗುವ ಸಾಧ್ಯತೆ ಐತಿ. ಕಳೆದ 1 ವಾರದಿಂದ ಬೆಂಗಳೂರಲ್ಲಿ ಪೂರ್ವ ಮುಂಗಾರು ತಗ್ಗಿದ್ದು ಸರಾಸರಿ 30 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ಇದು ಮುಂಗಾರು ಪ್ರವೇಶದ ಮುನ್ಸೂಚನೆಯಾಗಿದೆ. ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿಯ ಜೊತೆಗೆ ಮಳೆಯಾಗಲಿದೆ. ಈ ಹಿನ್ನೆಲೆ ಬೆಂಗಳೂರಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮುಂಗಾರು ಮಳೆ ಎದುರಿಸಲು ಬಿಬಿಎಂಪಿ ರೆಡಿ. ಪ್ರತಿ ವರ್ಷ ಮಳೆಗಾಲಕ್ಕೂ ಮುನ್ನ ಬಿಬಿಎಂಪಿ ಸಿದ್ಧತೆ ಮಾಡಿಕೊಂಡಿದ್ದೇವೆ ಎಂದು ಹೇಳುವುದು ವಾಡಿಕೆ. ಆದರೆ ಪ್ರತಿ ಮಳೆಗಾಲಕ್ಕೂ ಬೆಂಗಳೂರಲ್ಲಿ ನೆರೆ ಅವಾಂತರ ಹಾಗೂ ಅನಾಹುತಗಳು ಕಟ್ಟಿಟ್ಟ ಬುತ್ತಿ. ಈ ಬಾರಿಯೂ ಮಳೆಗೆ ಸಿದ್ಧತೆ ಮಾಡಿಕೊಂಡಿರುವ ಬಿಬಿಎಂಪಿ ಅಧಿಕಾರಿಗಳು ಹೊಸ ಟೆಕ್ನಾಲಜಿಯ ಮೂಲಕ ನೆರೆ ತಡೆಗೆ ಮುಂದಾಗಿದ್ದಾರೆ. ನೆರೆ ಸೂಕ್ಷ್ಮ ಪ್ರದೇಶಗಳನ್ನು ಹಾದು ಹೋಗುವ ರಾಜಕಾಲುವೆಗಳಿಗೆ ಸೆನ್ಸಾರ್ ಅಳವಡಿಕೆ ಮಾಡಿದೆ. ಹೂಳೆತ್ತುವ ಕೆಲಸವೂ ಪ್ರಗತಿಯಲ್ಲಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆ ಪ್ರಕಾರ 8ನೇ ತಾರೀಕುವರೆಗೂ ಕೂಡ ಏನು ಬಂದಿದೆ ಆ ಪ್ರಕಾರ ಮಳೆ ಬರಲಿಕ್ಕೆ ಚಾನ್ಸಸ್ ಇವೆ. ಆ ಪ್ರಕಾರ ನಾವು ಹೇಗಾದರೂ ತಮಗೆ ಹೇಳಿದಂತೆಯೇ ಎಲ್ಲ ನಮ್ಮ ಸ್ಟಾರ್ಮ್ ವಾಟರ್ ಡ್ರೈನ್ನಲ್ಲಿ ಭಾಳ ಯುದ್ಧೋಪಾದಿಯಲ್ಲಿ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ. ಪ್ರತಿ 3 ತಿಂಗಳಕ್ಕೆ ಒಂದು ಸಲ ಕ್ಲೀನಿಂಗ್ ನಡೀತದೆ. ಯಾವ ಜಾಗದಲ್ಲಿ ಕ್ಲೀನಿಂಗ್ ಆಗದೆ ಸ್ಟ್ರಾಟಜಿಕ್ ಜಾಗದಲ್ಲಿನೇ ಇಟ್ಕೊಂಡು ನಾವು ಮಾಡ್ತಾ ಇದ್ದೆ, ಅದನ್ನು ಬಿಟ್ಟು ಈ ಸಲ ಎಲ್ಲ ಕಡೆಗೆ ಮಾಡ್ತಾ ಇದ್ದೇವೆ. ಸೈಡ್ ಡ್ರೈನ್ಸ್ ಯಾವ ನಮ್ಮ ಝೋನ್ನಲ್ಲಿ ಏನು ಕೆಲಸ ಮಾಡಬೇಕಾಗಿತ್ತು ಅವರು ಕೂಡ ಟೆಂಡರ್ ನಡೆಸಿ ಅದನ್ನು ಕೂಡ ಓಪನ್ ಮಾಡಿಕೊಂಡು ಕ್ಲೀನಿಂಗ್ ನಡೀತಾ ಇದೆ. ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಹೀಗಾಗಿ ನಾವು ಈಗ ಕಳೆದ 2 ವರ್ಷ ತಯಾರಿಕೆ ನೋಡಿದರಲ್ಲಿ ಈ ವರ್ಷ ನಾವು ಜಾಸ್ತಿ ತಯಾರಿದ್ದೀವಿ. ಬೆಂಗಳೂರಿನ ಜನರಿಗೆ ಮಳೆಯ ಅಗತ್ಯ ಬಹಳಷ್ಟಿದೆ. ಇದರ ನಡುವೆ ನೆರೆ ಅನಾಹುತಗಳ ಭೀತಿಯೂ ಇದೆ. ಇವೆರಡನ್ನು ಪಾಲಿಕೆ ಈ ಬಾರಿ ಹೇಗೆ ನಿಭಾಯಿಸಲಿದೆ ಎನ್ನುವುದೇ ಈಗಿರುವ ಪ್ರಶ್ನೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.